ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಯಾವತ್ತೂ ನಮ್ಮ ಜಮಖಂಡಿ ತಾಲೂಕಿನ ಕಬ್ಬು ಬೆಳೆಗಾರ ಸಂಘದ ಎಲ್ಲ ಮುಖಂಡರೇ, ಎಲ್ಲ ರೈತ ಮುಖಂಡರೇ, ಮಾಧ್ಯಮ ಸ್ನೇಹಿತರೇ, ಮೀಡಿಯಾ ಸ್ನೇಹಿತರೇ, ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಈ ವರ್ಷ 146 ವರ್ಷಕ್ಕಿಂತ ಅತಿ ಕಡಿಮೆ ಮಳೆ ನಮ್ಮ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಆಗಿರುವುದರಿಂದ ಮತ್ತು ಕೃಷ್ಣಾ ನದಿಯಲ್ಲಿ ಇಲ್ಲಿಯವರೆಗೆ ನೀರು ಖಾಲಿಯಾಗಿತ್ತು. ಸತತವಾಗಿ 3 ತಿಂಗಳ ಪರ್ಯಂತರ ಕೃಷ್ಣಾ ನದಿ ನೀರು ಖಾಲಿಯಾಗಿತ್ತು. ಅಷ್ಟೇ ಅಲ್ಲ, ಇನ್ನು ಸಾಕಷ್ಟು ತುಂಗಭದ್ರಾ, ಕಾವೇರಿ, ಇನ್ನೂ ಅನೇಕ ನಮ್ಮ ರಾಜ್ಯದ ಎಲ್ಲ ಒಂದು ನದಿಗಳಲ್ಲಿ ನೀರು ಖಾಲಿಯಾಗಿರುವುದರಿಂದ ಮತ್ತು ಅಷ್ಟೇ ಅಲ್ಲ, ಈ ನಮ್ಮ ಮಡಿಸಾಲದಾಗಿನ ಎಲ್ಲ ಬೋರ್ಗಳು ಕಡಿಮೆ ಬಂದಾಗಿರುವುದರಿಂದ ರೈತರಿಗೆ ಭಯಂಕರ ಹೊಡೆತ ಆಗಿರೋದ್ರಿಂದ, ಅಷ್ಟೇ ಅಲ್ಲದೆ ಈಗ ನಮ್ಗೆ ನೀರು ಸ್ವಲ್ಪ ಬೋರ್ವೆಲ್ಗಳು ಕಡಿಮೆ ಆದ್ರೆ ಮಡ್ಡಿಸಾಲದಾಗಲಿ ಹೊಳಿಸಾಲದಾಗಲಿ ಈ ಧ್ವನಿ ಹುಳ ಅಂತೇಳಿ ಹತ್ತವ್ರಿ. ಆ ಧ್ವನಿ ಹುಳ ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ರೈತ ತನ್ನ ಮನೆಯಾಗಿನ ಇದ್ದದ್ದು ದುಡ್ಡೆಲ್ಲ ಅದಕ್ಕೆ ಹಾಕಿದ್ರು ಅವೇನು ಕಡಿಮೆ ಆಗಂಗಿಲ್ಲ, ರೈತನ ಬೆಳೆಯನ್ನು ನುಕ್ಸಾನ ಆಗತಿ. ಅಷ್ಟೇ ಅಲ್ಲದೆ ಒಂದು ಉರುಮಲ್ಗೆ ಅಂತೇಳಿ ಒಂದು ಬಿಳಿವಿನ ಕಸ ಅದಾರ, ಆ ಬಿಳಿವಿನ ಕಸ ಸ್ವಲ್ಪ ಮಳೆ ಕಡಿಮೆ ಆತಂದ್ರೆ, ನೀರು ಕಡಿಮೆ ಆತಂದ್ರೆ ಅದು ಹೆಚ್ಚಾಗತಿ. ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೂ ರೈತ ಹರಸಾಹಸ ಪಡಬೇಕಾಗತಿ, ಆದ್ರೂ ಕಂಟ್ರೋಲ್ ಆಗಂಗಿಲ್ಲ. ಶೇಕಡಾ ಒಂದು 60ರಿಂದ 70ರಷ್ಟು ರೈತರ ಇಳುವರಿ ಕಡಿಮೆ ಆಕತಿ. ಈ ರೀತಿ ಇರುವುದರಿಂದ ರೈತ ಸಂಕಷ್ಟದಲ್ಲಿ ಸಿಲುಕೋದ್ರಿಂದ ರೈತರಿಗೆ ಏನತಿ ಆ ಬೆಳೆ ನಷ್ಟ ಪರಿಹಾರ ಅಂತ ಹೇಳಿ ಅವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸರ್ಕಾರ ಸೇರಿ ಬೆಳೆ ನಷ್ಟ ಪರಿಹಾರವನ್ನು ಈ ರೈತರಿಗೆ ಕೊಡುವಂಥದ್ದು ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ರೈತರ ಮುಖಂಡರ ಪರವಾಗಿ ಕಬ್ಬು ಬೆಳೆಗಾರ ಸಂಘದಿಂದ ಎರಡೂ ಸರ್ಕಾರಕ್ಕೆ ಒತ್ತಾಯವನ್ನು ಪಡಿಸ್ತೇವೆ. ಈಗ ಕರ್ನಾಟಕ ಸರ್ಕಾರ PKPS ಅಂದ್ರೆ ಸಹಕಾರ ಸಂಘಗಳಲ್ಲಿ ಸಾಲ ಕೊಡ್ತದೆ. ಆ ಸಾಲ ಏನೈತಿ ಸಂಪೂರ್ಣ ಮನ್ನಾ ಮಾಡಬೇಕು. ಯಾಕೆ ಮನ್ನಾ ಮಾಡಬೇಕು ಅಂತ ಕೇಳಿದ್ರೆ, ಸತತವಾಗಿ 10 ವರ್ಷಗಳಿಂದ ಒಂದು ಈ ರೀತಿ ರೈತ ನಷ್ಟ ಅನುಭವಿಸ್ಕೊತಾ ಬಂದಾನ. ಈಗ ನಾವು ಬೆಳೆದಂಥ ಬೆಳೆಗೆ ವೈಜ್ಞಾನಿಕವಾದಂಥ ಬೆಲೆ ಇಲ್ಲಿ ತನಕ ಸಿಕ್ಕಿಲ್ಲ. ಅವು ರೈತ ಸಿಕ್ಕಾಪಟ್ಟಿ ಖರ್ಚು ಮಾಡ್ತಾನು, ನಷ್ಟದಲ್ಲಿದ್ದು ರೈತ ದೇಶಕ್ಕೆ ಅನ್ನ ಹಾಕೋದಕ್ಕೋಸ್ಕರ, ಜಗತ್ತಿಗೆ ಅನ್ನ ಹಾಕಿಸ್ಕೋಸ್ಕರ ಬೆಳೆ ಬೆಳೆದನ್ನು ನಿಲ್ಲಿಸಿಲ್ಲ. ಆದ್ರೂ ರೈತಗೆ ಈಗ ಮಾನ್ಯ ಉಳ್ಳಾಗಡ್ಡಿ ದರ ರಾಜ್ಯ ತುಂಬ ಚಲೋ ಅಂತ ಒಂದು ಬಂಪರ್ ಬೆಳೆ ಬಂದ್ರೆ ಅವು ದರ ಏನಾಯ್ತು, ನೆಲ ಕಚ್ಚಿಬಿಟ್ಟು ಸಿಕ್ಕಾಪಟ್ಟಿ ಜನ ಉಳ್ಳಾಗಡ್ಡಿ ಬೆಳೆದ್ರು ಯಾರ ರೈತಿಗೂ 10 ಪೈಸೆ ಲಾಭ ಆಗಲಿಲ್ಲ. ಇಂಥ ಹೊಡೆತಗಳು ಅನುಭವಿಸ್ಕೊತ ಯಾವ್ದಾರ ಒಂದು ಬೆಳೆ ಬೆಳೆದ್ರೆ ಈ ಮೊದಲ ಎಲ್ಲ ಈ ಗೋವಿನ ಜೋಳ ದರ ಕನಿಷ್ಠ ಒಂದು 3,000 ಆದ್ರೆ ಒಬ್ಬ ರೈತಗೆ ತೇಲ್ತೈತಿ. ಈ ಎಲ್ಲ ತುಟ್ಟಿಗ್ಯಾವ, ಡೀಸೆಲ್ ಏರೈತಿ, ಪೆಟ್ರೋಲ್ ಏರೈತಿ, ಟ್ಯಾಕ್ಟರ್ ಏರೈತಿ, ರೈತ ಮದುವೆ ಮಾಡ್ಬೇಕಾದ್ರೆ ಅವನ ಮಕ್ಕಳಿಗೆ ಆ ಬಂಗಾರ ಹಾಕಬೇಕಾದ್ರೆ ಅದು ಏರೈತಿ, ಇವು ಎಲ್ಲ ಗೊಬ್ಬರ ಏರೈತಿ, ದವಾಖಾನೆ ಬಿಲ್ ಏರ್ಯಾವ. ದಿನನಿತ್ಯ ನಾವು ಜೀವನ ಮಾಡುವಂಥ ಎಲ್ಲ ವಸ್ತುಗಳ ಬೆಲೆ ಏರುವುದರಿಂದ ರೈತ ಬೆಳೆದಂಥ ಯಾವುದೇ ಬೆಳೆಗೆ ಸರಿಯಾದಂಥ ಬೆಲೆನ ಏರಿಲ್ಲ 10 ವರ್ಷದಾಗ. ಅದರ ಸಲುವಾಗಿ ಏನತ್ಲ ಇದು ಕರ್ನಾಟಕ ಸರ್ಕಾರ ಸೊಸೈಟಿ ಒಳಗಿನ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಮ್ಮ ಎಲ್ಲ ರೈತ ಮುಖಂಡರ ಪರವಾಗಿ ಸರ್ಕಾರಕ್ಕೆ ಒತ್ತಾಯಪಡಿಸ್ತು. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ಈ ಈಗ ನಮ್ಮಲ್ಲಿ ಸೊಸೈಟಿ ಸಾಲ ಸ್ವಲ್ಪ ಕಮ್ಮಿ ಇರತ್ತೆ. ಆ ಒಂದು ಸಾಲ ಮನ್ನಾ ಮಾಡೋದ್ರಿಂದ ನಮ್ಮ ರೈತರ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಈಗ ರಾಷ್ಟ್ರೀಕೃತ ಬ್ಯಾಂಕ್ನಾಗ ಏನು ಕೇಂದ್ರ ಸರ್ಕಾರ ಕೊಡತ್ಲ ಆ ಸಾಲನೂ ಸಂಪೂರ್ಣ ಮನ್ನಾ ಮಾಡಬೇಕು. ಯಾಕಂದ್ರೆ ರೈತ ಭಾಳ ಕಷ್ಟದಾಗದಾನ. ಅದರಿಂದ ಏನೈತಿ, ಈ ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ರೈತರ ಮುಖಂಡರ ಪರವಾಗಿ ಕಬ್ಬು ಬೆಳೆಗಾರ ಸಂಘದಿಂದ ಈ ನಮ್ಮ ಕೇಂದ್ರ ಸರ್ಕಾರಕ್ಕೆ ಈ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿರುವಂಥ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಪಡಿಸುತ್ತಾ, ಇನ್ನು ರೈತ ಬೆಳೆದಂಥ ಎಲ್ಲ ಬೆಳೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವೈಜ್ಞಾನಿಕ ಬೆಲೆ ಕೊಡಬೇಕು. ಯಾಕೆ ಕೊಡಬೇಕಂದ್ರೆ ಈಗ ನಮ್ಮದು ಹೊಳೆಯಾಗ ನೀರಿಲ್ಲ, ಮಡ್ಸಾಲ ಬೋರೆಲ್ಲ ಅವನಿಗೆ ಹೊಳಿ ಹೊರಿವತ್ತು, ಹೊಳಿ ಎಡ್ಕಬಲಕ ರೈತರೆಲ್ಲ ನುಕ್ಸಾನಾಗ್ಯಾರು. ಈಗ ಈ ರೀತಿ ಆದಂಥದ್ದು ವೈಜ್ಞಾನಿಕ ಬೆಲೆ ಎದಕ್ಕೆ ಕೊಡಬೇಕಂದ್ರೆ ನಾವು ಎಷ್ಟು ಬೆಳೆ ಬೆಳ್ಕೊತ ಎಷ್ಟು ನುಕ್ಸಾನಕ್ಕೋತ ಹೋಗ್ತೀವ್ರೆ. ನಾವೊಮ್ಮೆ ನಮ್ಮ ಸಾಧಾರಣ 2002ರಿಂದ 2022 ಮಟ್ಟ 50 ಎಕರೆ ಜಮೀನದಾಗ ನೀರಾವರಿ ಮಾಡಿದ್ರು ₹1 ಸಾಲ ನಮಗೆ ತೀರಲಿಲ್ಲ. ನಮ್ಮದು ಸಾಲ ರೀ 0ದಿಂದ 1.5 ಕೋಟಿ ಹೋತ. ನಮ್ಮ ಸ್ವತಃ ವೈಯಕ್ತಿಕವಾಗಿ ಹೇಳ್ತನ 1.5 ಕೋಟಿ ಹೋತು. ಆದ್ರೆ ಅದರಿಂದ ಏನು ನಾವು ಬೆಳೆದಂಥ ಬೆಳೆಯಿಂದ ನಮ್ದು ಸಾಲನ ತೀರಲಿಲ್ಲ. ಬೇರೆ ನಾವು ಜಮೀನು ಮಾರಿ ಮುಗಿದೊಂದ ಸೇರಿಸಿದಾಗ ನಮ್ಮ ಸಾಲ ಹೋದ. ಈ ರೀತಿ ಇರುವುದರಿಂದ ನಮ್ಮ ರೈತರು ಬೆಳೆದಂಥ ಪ್ರತಿಯೊಂದು ಬೆಳೆಗೂ ಒಂದು ವೈಜ್ಞಾನಿಕವಾದಂಥ ಬೆಲೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸೇರಿ ರೈತರಿಗೆ ಕೊಡಲೇಬೇಕನ್ನುವಂಥ ಒತ್ತಾಯವನ್ನು ನಮ್ಮ ಎಲ್ಲ ರೈತ ಮುಖಂಡರ ಪರವಾಗಿ ಎರಡೂ ಸರ್ಕಾರಕ್ಕೆ ಒತ್ತಾಯಪಡಿಸುತ್ತಾ 25-26ನೇ ಸಾಲಿನಾಗ ರೀ ನಾವೇನು ಕಬ್ಬ ಕಳಿಸಿದ್ವಿ ನಮ್ಮ ಬಾಗಲಕೋಟೆ ಜಿಲ್ಲೆದಾಗ ಎಲ್ಲ ರೈತರು ಕಾರ್ಖಾನೆ ಮಾಲಕರು 2,000-3,200 ಕೊಡ್ಬೇಕು.
ಸರ್ಕಾರ ಪ್ಲಸ್ ಮತ್ತು ಕಾರ್ಖಾನೆಯವರು 50 ಅಂತೇಳಿ ಇವರ ಮಾನ್ಯ ಮುಖ್ಯಮಂತ್ರಿ ಅಂತ ಆಗಿನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೈತಿ ನಮ್ಮ ರಾಜ್ಯದಾಗಿನ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲಕರನ್ನ ಕರೆಸಿ ಒಂದು ದರ ಫಿಕ್ಸ್ ಮಾಡಿದ್ದಾರೆ. ಆ ದರ ಅಷ್ಟು ನಮ್ಮ ಬಾಲ್ಕೋಟಿ ಜಿಲ್ಲಾದಾಗಿನ ಎಲ್ಲ ಕಾರ್ಖಾನೆಗಳು ಇನ್ನೂ ಕೊಟ್ಟಿಲ್ಲ. ಕೆಲವೊಂದು ಕೊಟ್ಟಿಲ್ಲ. ಕೊಡಲಾರದಂಥ ಕಾರ್ಖಾನೆ ಮಾಲಕರು ಆದಷ್ಟು ಬೇಗ ನಮ್ಮ ರೈತರ ಖಾತೆಗೆ ಕಬ್ಬು ಕಳಿಸಿದಂಥ ರೈತರ ಖಾತೆಗೆ ಸಂದಾಯ ಮಾಡಬೇಕು. ಅಷ್ಟೇ ಅಲ್ಲದೆ ಈಗ ನಮ್ಮ DC ಅವರು ಏನೈತಿ ಮಾನ್ಯ ಕಾರ್ಖಾನೆ ಮಾಲಕರಿಗೆ ಒಂದು ತಾಕೀತು ಮಾಡಿರುತ್ತೆ. ಉಳಿದಂಥ ಬಾಕಿ ಏನೈತಿ ಕೊಡೋದಕ್ಕಿಂತ ನಾವು ಕೂಡ ನಮ್ಮ ಕಬ್ಬು ಬೆಳೆಗಾರ ಪರವಾಗಿ ಈ ಒಂದು ಕಾರ್ಖಾನೆ ಮಾಲಕರಿಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೀವಿ. ಈಗ ಟೌನ್ಶಿಪ್ ಮಾಡಕ್ಕೆ ಹೊರಟಿಲ್ಲ ರಾಜ್ಯ ಸರ್ಕಾರ. ಆ ಭೂಮಿಗೆ 2,30,000 ರೂಪಾಯಿ ಒಂದು ಎಕರೆ 2 ಕೋಟಿ 30 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಕಿಂದ ಅವ್ರು ಮುಖ್ಯಮಂತ್ರಿ ಹೇಳ್ಯಾರ. ಮುಂದೆ ಈಗ ಅವರು ಸಾಕಷ್ಟು ಹೋರಾಟಗಳು ಅದು ಬಿಡದಿ ಟೌನ್ಶಿಪ್ ಕೈ ಬಿಡಿರತ್ತೇಕಿಂದ ಅವಾಗೀಗ ಹೆಂಗರೆ ಮಾಡಿ ರೈತರ ಮನ ಒಲಿಸಿ ಅವ್ರ ಆಶೆ ಹುಟ್ಟಿಸಿ ಸಲುವಾಗಿ ಏನತಿ 2.5 ಕೋಟಿ ಮಾಡ್ಯಾರ. ಈಗ ನಮ್ಮಲ್ಲಿ ಕಲ್ಲೊಳ್ಳಿ ಏನತಿ ಇಲ್ಲೇ ಈ ಬಾಲ್ಕೋಟಿ ಟು ಕುರ್ಚಿ ರೈಲ್ವೆ ಆಯ್ತು ಬರೀ 2021 5 ಲಕ್ಷ ಕೊಟ್ಟಾರ. ಇಲ್ಲ ಒಂದು ಎಕರೆಗೆ 5 ಲಕ್ಷ ಕೊಟ್ರ ಒಂದು ಚೌಕಾದಂತ ಒಂದು ಭೂಮಿ ಇರ್ತೈತಿ. ಆ ಭೂಮಿ ಏನ್ ಮಾಡತೈತಿ, ಆ ರೈಲ್ವೆ ಆದ್ರ ಕ್ರಾಸ್ ಆಕತಿ, ಆ ಯುದ್ಧ ಮೌಲ್ಯನೂ ಕಳ್ಕೊತೈತಿ. ಅದ ಆ 5 ಲಕ್ಷ ರೂಪಾಯಿ ತಗೊಂಡ್ ಕೂತಾರ ಪಾಪ ಅವ್ರು. ಅಮಾಯಕ ರೈತರು ಅದಾರ. ಯಾರು ಒಂದು ಹೋರಾಟಕ್ಕೂ ಹೋಗಿಲ್ಲ, ಅವ್ರ ಯಾರನ್ನು ಕೇಳಕ್ಕೂ ಹೋಗಿಲ್ಲ, ಸುಮ್ಮ ಕುತ್ಕೊಂಡಾರು. ಈಗ ರೈಲ್ವೆ ಚಾಲೂ ಆಗೈತಿ, ನಾವು ರೈಲ್ವೆ ಚಾಲೂ ಆಗಿ ಸ್ವಾಗತ ಮಾಡ್ತೀವಿ ನಾವು. ಆದ್ರೆ ನಮ್ಗೆ ನಮ್ಮ ಈ ರೈಲ್ವೆಗೆ ಹೋದಂಥ ಒಂದು ಕಲ್ಲೊಳ್ಳಿ ಜಮೀನು ರೈತರಿಗೆ ಒಂದು ಯೋಗ್ಯವಾದಂಥ ಪರಿಹಾರ ಆದಷ್ಟು ಶೀಘ್ರ ಕೊಡಬೇಕನ್ನುವಂಥ ಒತ್ತಾಯವನ್ನು ಕೂಡ ನಮ್ಮ ರೈತರ ಪರವಾಗಿ ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೀವಿ. ಈಗ ಸಾಧಾರಣ ಒಂದು 80 ಲಕ್ಷ ಆದರೂ ಕೊಡಬೇಕು ಅವ್ರಿಗೆ. ಯಾಕಂದ್ರೆ ಈಗ ಭೂಮಿ ಒಂದು ಎಕರೆ ಹೋಗೈತೆ ಅನ್ನೋಕ್ಕಿಂತ ಕ್ರಾಸ್ ಆಗಿ ಹೋಗಿ ಜಮೀನು ಕೆಡ್ತಿರೋದು. ಆ ಉದ್ಯೋಗ ಸಲುವಾಗಿ ಒಂದು ಎಕರೆಗೆ 80 ಲಕ್ಷ ಅವ್ರ ಕಲ್ಲೊಳ್ಳಿ ಭಾಗದ ಒಂದು ರಿಲೀವ್ ಆದ ರೈತರು ಕೊಡ್ರಿ ಅನ್ನುವಂಥ ಒತ್ತಾಯ. ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರು ಏನು ಮಾಡ್ಯಾರು, ಇಲ್ಲಿ ನಮ್ಮ ಬಿಡದಿ ಒಳಗೆ ಟೌನ್ಶಿಪ್ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರ ಹಂತದಲ್ಲೇ ಆ ಟೌನ್ಶಿಪ್ಗೆ ಏನೈತಿ ವಿರೋಧವಾಗಿ ಹೋರಾಟ ಮಾಡ್ಯಾರ. ಅವು ಟೌನ್ಶಿಪ್ ಏನೈತಿ ಆ ಒಂದು ಭೂಮಿ ಟೌನ್ಶಿಪ್ ಒಂದು ಮಾಡ್ಬೇಕನ್ನುವಂಥ ವಿಚಾರ ಇಟ್ಕೊಂಡ ಇದು ಮಾಡಿದ್ದು ಭೂಮಿಗೂ ಏನಂತ ಅದು ಒಂದು ಫಲವತ್ತಾದ ಭೂಮಿ ಐತಿ. ಅಲ್ಲಿ ಸಾಕಷ್ಟು ತೆಂಗಿನ ಗಿಡಗಳು, ಬಾಳಿ, ಸಿಕ್ಕಾಪಟ್ಟಿ ತೋಟಗಾರಿಕೆ ಬೆಳೆ, ಒಂದು ಕೃಷಿ ಬೆಳೆಗಳು ಇರುವುದರಿಂದ ಆ ಭೂಮಿ ಏನೈತಿ ಟೌನ್ಶಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಬೇರೆ ಕಡೆ ಬರೀ ಒಂದು ಬೆಂಗಳೂರಿಂದ ಅಭಿವೃದ್ಧಿ ಮಾಡ್ಕೊತ ಹೊಂಟಾರ ಸರ್ಕಾರವ. ಈ ಉತ್ತರ ಕರ್ನಾಟಕ ಕಡೆ ಲಕ್ಷ ಕೊಟ್ಟಿಲ್ಲ. ಅದು ಏನು ಟೌನ್ಶಿಪ್ ಮಾಡ್ರು, ಅಲ್ಲೇ ಆ ತುಂಗಭದ್ರಾ ಗೇಟ್ ಮುರಿದೈತಿ ಅಂದ್ರೆ ಅವನ್ನೆಲ್ಲ ಬಡ ರಿಪೇರ್ ಮಾಡ್ರಿ. ಇಲ್ಲಿ ಹಿಪ್ಪರಿಗೆ ಗೇಟ್ ಇದು ಮಾಡೋಣ. ಅದಕ್ಕೇನೈತಿ ಈ ಟೌನ್ಶಿಪ್ ಅಲ್ಲಿ ಮಾಡಬೇಡ್ರಿ. ಈ ಉತ್ತರ ಕರ್ನಾಟಕದ ಬೇರೆ ಜಾಗ ಇಲ್ಲಿ ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆದಾಗ ಮಾಡ್ರಿ ಅನ್ನುವಂಥ ಒತ್ತಾಯ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಮಾಡ್ತೀವಿ. ಅದನ್ನ ಕೈ ಬಿಡ್ರಿ. ನಮ್ಮ ಒಂದು ರೈತ ರತ್ನ ಕುರುಬೂರು ಶಾಂತಕುಮಾರ್ ಏನು ಅವ್ರು ಹೋರಾಟ ಮಾಡ್ಯಾರಲ್ಲ ನಮ್ಮ ನೇತೃತ್ವದೊಳಗೆ, ಆ ಹೋರಾಟಕ್ಕೆ ಏನೈತಿ ನಮ್ಮ ಜಮಖಂಡಿ ತಾಲೂಕು ಕಬ್ಬು ಬೆಳೆಗಾರ ಸಂಘದಿಂದ ಬೆಂಬಲ ಘೋಷಿಸಿತು. ಈ ರೀತಿ ನಮ್ಮ ರೈತರ ಬೇಡಿಕೆಗಳು ಇರುವುದರಿಂದ ನಮ್ಮ ರಾಜ್ಯ ಸರ್ಕಾರವಾಗಲಿ, ಕೇಂದ್ರ ಸರ್ಕಾರವಾಗಲಿ, ಕಾರ್ಖಾನೆಗಳ ಮಾಲಕರಾಗಲಿ ಈ ಎಲ್ಲ ಬೇಡಿಕೆಗಳನ್ನು, ಎಲ್ಲ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕನ್ನುವಂಥ ಒಂದು ಒತ್ತಾಯವನ್ನು ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ರೈತ ಬಂಧುಗಳ ಪರವಾಗಿ ಕಬ್ಬು ಬೆಳೆಗಾರ ಸಂಘದಿಂದ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲಕರಿಗೆ ಒತ್ತಾಯವನ್ನು ಪಡಿಸುತ್ತೇವೆ. ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಯಾವತ್ತೂ ನಮ್ಮ ಜಮಖಂಡಿ ತಾಲೂಕಿನ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ವಿಷಯ ಸ್ಪಂದಿಸ್ಬೇಕಂದ್ರೆ ಏನು, ರೈತರು ಯಾವುದೇ ಬೆಳೆ ಬೆಳೆದ್ರು ರೇಟ್ ಇಲ್ಲ. ಯಾವುದೇ ಬೆಳೆ ಕಬ್ಬು ಕಬ್ಬಿಗೆ ಹೋರಾಟ ಮಾಡಬೇಕು, ಉಳ್ಳಾಗಡ್ಡಿ ಬೆಳೆದ್ರು ಉಳ್ಳಾಗಡ್ಡಿ ರೇಟಿಗೆ ಹೋರಾಟ ಮಾಡಬೇಕು. ಯಾವುದೇ ಒಂದು ಬೆಳೆ ಬೆಳೆದ್ರು ಪ್ರತಿಯೊಂದಕ್ಕೂ ಹೋರಾಟ ಮಾಡಿ ಬೆಲೆ ತಗೋಬೇಕಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ನಮ್ಗೆ ಪ್ರತಿಯೊಂದಕ್ಕೂ ಬೆಲೆಯನ್ನು ನಿಗದಿ ಮಾಡಬೇಕು. ಅದೇ ರೀತಿ ಅಂದ್ರೆ ರೈತ ಕಷ್ಟದಲ್ಲಿ ಭಾಳ, ಯಾಕಂದರೆ ಈ ಸಲ ಜುಲೈ ಬಂತು ಮಳೆ ಆಗ್ತಾ ಇಲ್ಲ. ಹೀಗಾಗಿ ಮಳೆಯ ಪ್ರಾಬ್ಲಮ್ ಆಗಿತ್ತು. ಹೀಗಾಗಿ ಸರ್ಕಾರ ರೈತರಿಗೆ ಸಹಾಯ ಮಾಡ್ಬೇಕಂದ್ರೆ ರೈತರ ಲೋನ್ ತಗೊಂಥ PKPS ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡಬೇಕಾಗಿತ್ತು. ಇದೊಂದು ಮುಖ್ಯ ಉದ್ದೇಶ. ಸರ್ಕಾರ ಸ್ಪಂದಿಸಬೇಕು. ಹೊಸದಾಗಿ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ತೆಗೆದುಕೊಳ್ಳೋದೇನಂತಂದರೆ, ರೈತರು ನಮ್ಮ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಅನ್ನಕ್ಕೆ ನೀವು ಏನಾರು ಮಾಡಬೇಕಾದ್ರೆ ರೈತರ ಸಾಲ ಮನ್ನಾ ಮಾಡಿದ್ರೆ ಇದು ಯೋಗ್ಯವಾಗ್ತೈತಿ. ಈ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಬೇಕಂತ ಹೇಳ್ತೀನಿ. ಇನ್ನೊಂದು ಕಬ್ಬು ಬೆಳೆಗಾರ ಹೋರಾಟ ಮಾಡಿದ ತನಕ 3,300 ನಿಗದಿ ಆಯ್ತು. 3,000 ನಿಗದಿ ಆದರೂ ಫ್ಯಾಕ್ಟ್ರಿನವರು ಇಲ್ಲಿ ತನಕ ಆದರೂ ಇನ್ನೂವರೆಗೆ ರೇಟಿನ ಬಗ್ಗೆ ನಕಾರ ಅಂದ್ರೆ 3,300 ಘೋಷಣೆ ಆಗೈತಿ, ಆದ್ರೆ ಕೊಡಕ್ಕೆ ತಯಾರಿಲ್ಲ.
3,200 ಹಾಕ್ಯಾರ, 3,250 ಹಾಕ್ಯಾರ, ಇನ್ನೂ 50 ರೂಪಾಯಿ ಬಾಕಿ ತುಂಬ್ಕೊತಾರೆ. ಇದಕ್ಕೆ ಸರ್ಕಾರ ಕೂಡಲೇ ಅವ್ರ ಮೀಟಿಂಗ್ ಕರೆದು ಆಯುಕ್ತರು ಕರೆದು ಅದನ್ನು ಕೂಡಲೇ ವ್ಯವಸ್ಥೆ ಮಾಡ್ಬೇಕಂತ ಈ ಮಾಧ್ಯಮ ಮುಖಾಂತರ ಹೇಳ್ತಾರೆ.